ಆಲ್ರೆಡಿ ಚೀನಾ ಒಳಗ ರೆಡ್ಮಿ ಟರ್ಬೋ 4 ಸ್ಮಾರ್ಟ್ ಫೋನ್ ಮೋಸ್ಟ್ ಪವರ್ಫುಲ್ ಅಂತ ಹೇಳಿ ಮಂದಿ ಮಾತಾಡಕೊಂತಾರೆ. ಆದ್ರ ಇದರ್ಗಿಂತ ಪವರ್ಫುಲ್ ರೆಡ್ಮಿ ಟರ್ಬೋ 4 ಪ್ರೋ ಸ್ಮಾರ್ಟ್ ಫೋನ್ ಲಾಂಚ್ ಆಗೋದೈತಿ. ಇಂಡಿಯಾ ಒಳಗ್ ಬರೋದ್ರಗಿಂತ ಮುಂಚೆಕ ಚೀನಾ ಒಳಗ್ ಹೋಗ್ತೈತಿ. ಅಂದ್ರ ರೀಸೆಂಟ್ಲಿ ದೊಡ್ಡದ ಟಿಪ್ ಸ್ಟಾರ್ ಡಿಜಿಟಲ್ ಚಾಟ್ ಸ್ಟೇಷನ್ ದವ್ರ ಕನ್ಫರ್ಮ್ ಮಾಡ್ಯಾರ 3C ಸರ್ಟಿಫಿಕೇಶನ್ ಮ್ಯಾಗ ಇದು ಸ್ಮಾರ್ಟ್ ಫೋನ್ ಲಿಸ್ಟ್ ಆಗಿತ್ತು ಅಂತ ಹೇಳಿ. ನೀವು ಯೋಚನೆ ಮಾಡಕ್ ಕುಂತಿರ್ಬೇಕ, ರೆಡ್ಮಿ ಟರ್ಬೋ 4 ಪ್ರೋ ಸ್ಮಾರ್ಟ್ ಫೋನ್ ಇಂಡಿಯಾ ಒಳಗೆ ಈ ಹೆಸರಲ್ಲೇ ಬರ್ತೈತಿ. ಸ್ವಲ್ಪ ಈ ಫೋನ್ ಬೇರೆ ಹೆಸರ್ಲೆ ಬರೋದೈತಿ. ಅದ ಯಾವ್ದಂತೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಗೊತ್ತಿಲ್ಲ ಆಗ ಬಿಡ್ತೈತಿ. ಒಂದ್ ಮಾತರ ಮೆಚ್ಕೋಬೇಕ, ಈ ಸ್ಮಾರ್ಟ್ ಫೋನ್ ಒಳಗ 7000 mAh ಇರೋ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಡೋರ್ ಅದಾರ. ಜಸ್ಟ್ ಒಂದ್ ಸರ್ತಿ ಚಾರ್ಜ್ ಹೊಡೆದ್ರ ಸಾಕ, 2-3 ದಿನ ಏನು 3-4 ದಿನಾನು ಓಡಿಸ್ಕೊಂಡ್ ಕುಂದಿರ್ಬೋದ. ಇಷ್ಟು ದೊಡ್ಡ ಬ್ಯಾಟ್ರಿ ಇಟ್ಟಿ ಚಾರ್ಜಿಂಗ್ ಸ್ಲೋ ಇದ್ದ ನಡಿತೈತಿ. ಅದರ ಸಲುವಾಗಿನ 90 ವೋಲ್ಟಿಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸ್ಮಾರ್ಟ್ ಫೋನ್ ಒಳಗ ಸಿಗೋದೈತಿ. ಇಂಡಿಯನ್ ಮಾರ್ಕೆಟ್ ಕೂಟಾಗ ಗ್ಲೋಬಲ್ ಮಾರ್ಕೆಟ್ ಒಳಗ ಪೋಕೋ F7 ಹೆಸರ್ಲಿಂದ ಸ್ಮಾರ್ಟ್ ಫೋನ್ ಲಾಂಚ್ ಆಗೋದೈತಿ. ಅಂದ್ರ ಒಂದ್ ಮಾತ್ರ ಕ್ಲಿಯರ್, ಈ ಸ್ಮಾರ್ಟ್ ಫೋನ್ ಏನೈತಿ ಪ್ರೈಸ್ ನೋಡಕ ಬಹಳ ಕಡಿಮೆ ಇದ್ದರ್ನು ಯಾವುದೇ ತರದ್ಲಿಂತರ್ನು ಫ್ಯೂಚರ್ಸ್ ಲೋ ಅನ್ಸಂಗಿಲ್ಲ. ಫ್ಯೂಚರ್ಸ್ ಎಲ್ಲ ಏನದಾವ ಈ ಫೋನ್ ಒಳಗ್ ಸಿಗೋದಾವ, ರೊಕ್ಕ ಬಹಳ ಕಡಿಮೆ ಇರೋದೈತಿ. ಎಲ್ಲಾರು ಬಹಳ ಕ್ರೇಜ್ ಆಗುದ ಪ್ರೊಸೆಸರ್ ಬಗ್ಗೆ. ಚೈನೀಸ್ ಸ್ಮಾರ್ಟ್ ಫೋನ್ಸ್ ಏನದಾವ 7000 ಅಲ್ಲಿ 7000 ಅಲ್ಲಿ 10000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇರೋದು ಲಾಂಚ್ ಮಾಡಕ್ ಕುಂತಾರೆ. ಆದ್ರೆ ಬ್ರಾಂಡೆಡ್ ಸ್ಮಾರ್ಟ್ ಫೋನ್ ಅನಿಸ್ಕೊಂಡ್ರಂತ ನಾನ್ ಚೈನೀಸ್ ಸ್ಮಾರ್ಟ್ ಫೋನ್ ಮೇಕಿಂಗ್ ಲೈಕ್ ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು 4500 mAh ಬ್ಯಾಟ್ರಿಗಿಂತ ಮ್ಯಾಗ ಹೇಳಕ ತಯಾರಿಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಅಂದ್ರ ಲಘು ಬ್ಯಾಟ್ರಿ ಇವ್ರದ ಖಾಲಿ ಆಗ್ತೈತಿ. ಇವ್ರದ್ ಯಾವ ತರ ಇದು ಗೇಮ್ ಇರ್ತಿತ್ತು ಆ ತಿಳ್ಕೊಳ್ಳೋದಂತ ಮಾತ್ ಬೇಡ. ಆದ್ರೆ ಈ ಫೋನ್ ಒಳಗ ಫ್ಲಾಗ್ಶಿಪ್ ಪ್ರೊಸೆಸರ್ ಕೊಡೋರ್ ಅದಾರ. ಅಂದ್ರ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಎಲೈಟ್ ಒಳಗ ಒಂದ್ ಹೊಸ ಸೀರೀಸ್ ಅಂದ್ರ ಎಸ್ ಸೀರೀಸ್ ಬರೋದೈತಿ. ಅಂದ್ರ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 8S ಎಲೈಟ್ ತಿಳ್ಕೊಂಡಿರ್ಬಹುದು. ಹೊಸ ಪ್ರೊಸೆಸರ್ ಅಂತ ಹೇಳಿ ಆಲ್ಮೋಸ್ಟ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 8 Gen 3 ಆರ್ಕಿಟೆಕ್ಚರ್ ಬೇಸ್ಡ್ ಇದೆ ಚಿಪ್ಸೆಟ್ ಆಗೋದೈತಿ. ಸ್ವಲ್ಪ ಮ್ಯಾಗಿನ್ ಪಾಲಿಶ್ ಮಾಡಿ ಹೊಸ ಬ್ರಾಂಡ್ ಲಿಂತ ಪ್ರೊಸೆಸರ್ ಲಾಂಚ್ ಮಾಡಕ್ ಕುಂತಾರ. ಏನ ಪ್ರಾಬ್ಲಮ್ ಇಲ್ಲ ಅಲ್ಲಿ, ಆದ್ರೂ ಪ್ರೊಸೆಸರ್ ಯಾವ್ದ್ರಗಿಂತ ಕಡಿಮೆ ಇಲ್ಲ. ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಮೋಸ್ಟ್ ಪವರ್ಫುಲ್ ಡಿಸ್ಪ್ಲೇ, 1.5K ರೆಸೊಲ್ಯೂಷನ್ ಇರೋ LTPO ಫ್ಲಾಟ್ ಡಿಸ್ಪ್ಲೇ ಇರ್ತೈತಿ. ಹೈ ಫ್ರೀಕ್ವೆನ್ಸಿ ಡಿಮ್ಮಿಂಗ್ ಎಲ್ಲ ಚಲೋನೇ ಇರ್ತೈತಿ. ಆದ್ರೆ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನಿಮ್ಗೆ ಸ್ವಲ್ಪ ದೊಡ್ಡದ ಅನಿಸ್ತೈತಿ. 6.8 ಇಂಚಸ್ ಕೊಟ್ಟಿದ್ದೈತಿ, ಬಹಳ ಚಲೋ ಇರ್ತೈತಿ. ಅಂದ್ರ ಒಂದ್ ಮಾತ್ರ ಕ್ಲಿಯರ್, ಬೆಜಲ್ಸ್ ಬಹಳ ಸಣ್ಣದಿದ್ದರ್ನು 4 ಕಡೆ ರೌಂಡ್ ಕರ್ವ್ ಡಿಸ್ಪ್ಲೇ ಇರ್ತೈತಿ. ರೌಂಡ್ ಕಾರ್ನರ್ ಡಿಸ್ಪ್ಲೇ ಇದು ಆಗೋದೈತಿ. ಹಿಂದ ನಮಗ ಎರಡು ಕ್ಯಾಮ್ರಾ ಸೆನ್ಸರ್ ಸಿಗ್ತೈತಿ. 50 ಮೆಗಾ ಪಿಕ್ಸಲ್ಸ್ ಅಂತೇಳಿ ಕನ್ಫರ್ಮ್ ಹೇಳಕ್ ಕುಂತಾರ. ಇನ್ನೊಂದು 8 ಮೆಗಾ ಪಿಕ್ಸಲ್ಸ್ ಅಂತೇಳಿ ರೂಮರ್ಸ್ ಐತಿ. 13 ಮೆಗಾ ಪಿಕ್ಸಲ್ಸ್ ಅಂತೇಳಿ ಹವಾ ಮಾತೈತಿ. ಆದನು ಸ್ವಲ್ಪ ದಿನದೊಳಗೆ ಚೀನಾದಕ್ಕಿಂತ ಲಾಂಚ್ ಆದ ತಕ್ಷಣ ಇಂಡಿಯಾ ಒಳಗೆ ಧಡ್ ಅಂತೇಳಿ ತಗೊಂಡ್ಬರೋದು ಇವ್ರದ್ದು ಪ್ಲಾನ್ ಐತಿ ಅಂತ ಹೇಳಿ ಲೀಕ್ಸ್ ರೂಮರ್ಸ್ ಹೇಳಕ್ ಕುಂತೈತಿ. ಅಲ್ಲಿ ತನಕ ನಾವು ಕಾಯೋದೈತಿ, ನೀವು ನನ್ನ ವಿಡಿಯೋ ನೋಡೋದೈತಿ. ಅದರ ಸಲುವಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹೊಡೆದ ಪಾಚ್ಕೊಂಡು ಮಕ್ಕಳೋದೈತಿ. ವಿಡಿಯೋ ನೋಡಿದಾಗ ಬಹಳ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.